ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ವ್ಲಾಗ್ಸ್ ಅಂದರೆ, ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ. ನಮ್ಮ ಮನೆಗೆ ಕಾರ್ ತೊಗೊಳ್ಳೋಣ ಅಂತ ಹೋಗ್ತಿದ್ದೀವಿ, ಹಸ್ಬೆಂಡ್ ಮನೆಗೆ. ನಾನಿವಾಗ ಡೆಲಿವರಿ ಆಗಿ ಅಮ್ಮ ಮನೇಲಿರೋದ್ರಿಂದ ಇಲ್ಲಿಂದನೇ ಅತ್ತಿಬೆಲೆಗೆ ಹೋಗ್ತಾಯಿದ್ದೀನಿ. ಅತ್ತಿಬೆಲೆ ಶೋರೂಮಲ್ಲಿ ಕಾರ್ ತೊಗೊತಿರೋದು. ಸೊ ಹಸ್ಬೆಂಡು ಅವರೆಲ್ಲ ಅಲ್ಲಿಗೆ ಬರ್ತಿದ್ದಾರೆ. ಸೊ ಏನೇನು ಮಾಡ್ತೀರಿ, ಎಲ್ಲೆಲ್ಲಿ ಹೋಗ್ತಿದ್ದೀರಿ ಅಂತ ನೋಡೋಣ. ಕೀಪ್ ವಾಚಿಂಗ್. ಇವಾಗ ರೆಡಿ ಆಗೋಣ ಬನ್ನಿ. ಫಸ್ಟ್ ನಾನು ನಿವಿಯಾ ಸಾಫ್ಟ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ಗೆ. ಆಮೇಲೆ ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆಚೆ ಹೋಗ್ತಾ ಇರೋದ್ರಿಂದ ಸನ್ಸ್ಕ್ರೀನ್ ಅಪ್ಲೈ ಮಾಡೋಣ ಅಂದ್ಬಿಟ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ನಾನು ಸನ್ಸ್ಕ್ರೀನ್ ಯಾವ್ದು ಅಪ್ಲೈ ಮಾಡ್ತೀನಿ ಅಂತಂದರೆ ಪ್ಲಮ್ ಸನ್ಸ್ಕ್ರೀನ್ ಅಂತ. ಆಮೇಲೆ ಸ್ಟಿಕ್ಕರ್ ಇಟ್ಕೊಂಡು ಐಲೈನರ್ ಇಟ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಂಗೆ ತಲೆ ಬಾಚಿಕೊಂಡು ರೆಡಿ ಆದೆ. ರೆಡಿ ಆದಮೇಲೆ ರೆಗ್ಯುಲರಾಗಿ ಕಾಟನ್ ಇಟ್ಕೊಳ್ಳೋದ್ರಿಂದ ಕಾಟನ್ ಕೂಡ ಇಟ್ಕೊಂಡೆ. ಆಮೇಲೆ ಪಾಪುನ ರೆಡಿ ಮಾಡಿ ಅವನ್ನ ಮಲಗಿಸ್ಬಿಟ್ಟೆ. ಅದಾದಮೇಲೆ ಟಿಫನ್ ತಿನ್ನೋಣ ಅಂತ ಹೋದೆ. ನಮ್ಮ ಅಕ್ಕ ಆಲ್ರೆಡಿ ಪುಳಿಯೋಗರೆ ಮಾಡಿಟ್ಟಿದ್ಲು. ಟಿಫನ್ ತಿನ್ಕೊಂಡು ನಾನು ಪಾಪು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ವಿ ನಮ್ಮ ಡ್ಯಾಡಿ ಬರಲಿ ಅಂತ. ಡ್ಯಾಡಿನೂ ಬಂದರು. ಆಮೇಲೆ ಸ್ಕಾಫು ಸ್ವೆಟರು ಎಲ್ಲ ಹಾಕ್ಕೊಂಡು ಮನೆ ಬಿಟ್ವಿ. ಫೈನಲಾಗಿ ಅತ್ತಿಬೆಲೆಗೆ ರೀಚ್ ಆದ್ವಿ. ಬಟ್ ಇನ್ನೂ ಯಾರೂ ಬಂದಿರಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ನಮ್ಮ ಹಸ್ಬೆಂಡ್ ಬಂದರು. ಅವ್ರು ಚಾಕ್ಲೇಟ್ ತಂದಿದ್ರು. ಸೊ ಚಾಕ್ಲೇಟ್ನ ತೊಗೊಂಡು ಆಮೇಲೆ ಶೋರೂಮ್ಗೆ ಹೋದ್ವಿ. ಕಾರ್ ರೆಡಿಯಾಗಿ ನಿಂತಿತ್ತು ಆಲ್ರೆಡಿ. ಆಮೇಲೆ ಹೂದಾರ ತೊಗೊಂಡೋಗಿ ಕಾರಿಗೆ ಹಾಕಿ ಪೂಜೆ ಮಾಡಿಸೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ. ಬಟ್ ನಾವು ಹೋಗೋಷ್ಟೊತ್ತಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಯಾವ ಟೆಂಪಲ್ಲು ಓಪನ್ ಇರಲಿಲ್ಲ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಮಧ್ಯಾಹ್ನ ಆಗಿತ್ತಲ್ಲ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ರೆಸ್ಟೋರೆಂಟ್ಗೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ನಮ್ಮ ರಿಲೇಟಿವ್ ಹೋಮ್ ಇತ್ತು. ಸೊ ಅಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮನೆ ಬಿಟ್ವಿ. ನಾವು ಮನೆಗೆ ಬಂದು ರೀಚ್ ಆಗೋ ಅಷ್ಟೊತ್ತಲ್ಲಿ 7:30 ಆಗೋಗಿತ್ತು. ಬಂದಿದ್ದ ತಕ್ಷಣ ನಮ್ಮ ಅಕ್ಕನ ಪಾಪನ ಎತ್ಕೊಂಡು ಆಟ ಆಡಿಸ್ಕೊಂಡಿದ್ದೆ. ಇದು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಕಾಯ್ತಾ ಇರಿ. ಟಾಟಾ, ಬಾಯ್ ಬಾಯ್.